ಸರ್ ಹೇಳಿ ಸರ್, ಏನಾಗಿದೆ ಸರ್, ಘಟನೆ ಏನಾಗಿತ್ತು ಈಗ ಅವ್ರ ಕಂಡೀಷನ್ ಹೇಗಿದೆ? ಅಲ್ಲ, ಇವಾಗ ಡಾಕ್ಟರ್ ಹೇಳಿದ್ರೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಕೈದು ಆಪರೇಷನ್ ಆಯಿತು. ಮೂಗ್ ಸಂಬಂಧಪಟ್ಟಿದ್ದು ಆಪರೇಷನ್ ನಡೀತಾ ಇದೆ. ಮೂಗೇನು ಜಾಸ್ತಿ ಮೇಜರ್ ಇಂಜುರಿ ಆಗಿದೆ? ಹೌದೌದು, ಮೇಜರ್ ಆಗಿದೆ. ಸರ್ ಘಟನೆ ಏನಾಗಿದೆ ಸರ್? ಇಲ್ಲ, ರಾತ್ರಿ ಒಂದು 12 o'clock ಆದ್ಮೇಲೆ ಒಂದು ಫೈರ್ ಆಗಿದೆ. ಸೊ ಅದರಿಂದ ಕಾರಲ್ಲಿ ಹೋಗ್ಬೇಕಾದ್ರೆ ಬೆಂಗಳೂರು ಕಡೆಗೆ ಬರಬೇಕಾದ್ರೆ ಇಂಜುರಿ ಆಗಿದೆ. ಸರ್ ಈಗ ಎಫ್ಐಆರ್ ಕೂಡ ನೋಡಿದ್ವಿ. ಎಫ್ಐಆರ್ ಅಂದ್ರೆ ಡ್ರೈವರ್ ಫಸ್ಟ್ ಗಾಡಿಗೆ 1 hour ಬಿಫೋರ್ ಇನ್ಸಿಡೆಂಟ್ ಆಗಿದ್ದ ಮುಂಚೆ ಅದೇ ಸೌಂಡ್ ಬಂತು ಅಂತ ಹೇಳಿ, ಅಂದ್ರೆ 1 hour ಮುಂಚೆನೂ ಕೂಡ ಅವ್ರು ಅಲ್ಲೇ ಕಾಯ್ಕೊಂಡಿದ್ರು ಅನ್ನೋ ಒಂದು ಅನುಮಾನ ಕೂಡ ಏನೋ ಗೊತ್ತಿಲ್ಲ. ಬಟ್ ಅವ್ರು ಏನು ನಡೆದಿದೆ ಅದ್ರ ಪ್ರಕಾರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸರ್ ನೀವೇನಾದ್ರು ಮಾತಾಡ್ತಾರೆ ರಾತ್ರಿ ನಾನೇ ಬಂದು ಅಡ್ಮಿಟ್ ಮಾಡ್ತಿದ್ದೆ. ಏನಾದ್ರು ಹೇಳಿದ್ರೆ ಸರ್? ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಇದು ಫೈರ್ ಆಗಿರೋದು. ಅವ್ರಿಗೆ ಒಂಥರ ಶಾಕ್ ಆ ಥರ. ಅಂದರೆ ಕೆಲವೊಂದು ಇರ್ತಾರಲ್ಲ, ಅವ್ರ ತಂದೆಗೂ ಎಷ್ಟೋ ಜನ ಡ್ರೈವರ್ ಇರ್ತಿದ್ರು. ಸೊ ಅದನ್ನು ಕ್ಯಾಶುವಲ್ ಆಗಿ ಅದನ್ನು ಇಂಥವ್ರ ಮೇಲೆ ಅನುಮಾನ ಅಂತ ಹೇಳಿದ್ದಾರೆ. ಪೊಲೀಸ್ನವ್ರಿಗೆ ಅದು ವಿಚಾರಿಸ್ತಿದ್ದಾರೆ. ಸರ್ ಈ 4 ಜನ ಮೇಲೆ ಎಫ್ಐಆರ್ ಆಗಿರೋದು, ಅವರೇ 4 ಜನ ಮೇಲೆ ಎಫ್ಐಆರ್ ಮಾಡಿದ್ದಾರೆ. A3 ಅವರೆಲ್ಲ ಕೂಡ ಆಪ್ತವಲಯದಲ್ಲಿ ಮೇಲೆ ಕೂಡ ಅಲಿಗೇಷನ್ ಡಿಸ್ಪ್ಯೂಟ್ ಸಂಬಂಧಪಟ್ಟಾಗ ನಿಮ್ಮ ಮಾಹಿತಿ ಇತ್ತು ಸರ್. ಅಂದ್ರೆ ಇತ್ತೀಚೆಗಷ್ಟೇ ಕೆಲವು ತಿಂಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಅವರ ಮ್ಯಾಜಿಕ್ ಸಂಬಂಧಪಟ್ಟಾಗೆ ಎಲ್ಲ ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ರು. ಅದರ ಜೊತೆ ಕೂಡ ಕ್ಲಿಯರ್ ಆಗಿದೆ. ಸ್ವಲ್ಪ ಡಿಫ್ರೆನ್ಸಸ್ ಅದು ಖಂಡಿತ ಇದ್ದೇ ಇರುತ್ತೆ. ಏನೇ ಮ್ಯಾಟರ್ ಸೆಟಲ್ ಆಗಿದ್ರು ಕೂಡ ಡಿಫ್ರೆನ್ಸಸ್ ಇದೆ. ಸೊ ಹಾಗಾಗಿ ನಿಮ್ಗೆ ಯಾರ್ಯಾರ ಮೇಲೆಲ್ಲ ಅನುಮಾನ ಇದೆ ಅಂತ ಕೇಳಿದಾಗ ಖಂಡಿತ ಅನುಮಾನ ಯಾರ್ಯಾರ ಮೇಲೆ ಬರುತ್ತೆ, ಡೌಟ್ ಬರುತ್ತೆ, ಅವ್ರ ಮೇಲೆ ಹೇಳಿರ್ತಾರೆ.